1964ನೇ ಇಸ್ವಿನಲ್ಲಿ ನೆಹರು ಸಾಹೇಬರು ಪ್ರಯತ್ನ ಮಾಡಿದ್ದಾರೆ. ಅದು ಇನ್ನು ಯಾವ ರೀತಿ ಇದೆ ಅಂತ ನನಗೆ ಮಾಹಿತಿ ಇಲ್ಲ. ಸೊ ಮೇಲ್ನೋಟದಲ್ಲಿ ಚೆನ್ನಾಗಿ ಕಾಣುತ್ತೆ. ಒನ್ ನೇಷನ್ ಒನ್ ಎಲೆಕ್ಷನು, ಡಿಜಿಟಲ್ ಇಂಡಿಯಾ ಏನ್ರಿ, ಖೇಲೋ ಇಂಡಿಯಾ, ಆಮೇಲೆ ಯಾವುದಿದು ಸ್ವಚ್ಛ ಭಾರತ್ ಅಭಿಯಾನ, ಈ ಥರದ್ದೆಲ್ಲ ಈ ಸ್ಲೋಗನ್ಗಳು ಕೊಟ್ಕೊಂಡು ಹೋಗಿ ಆಮೇಲೆ ಆರ್ಟಿಕಲ್ 370, GST ಈ ಸೆಲೆಬ್ರೇಷನ್ಗಳು ಮಾಡಿಬಿಟ್ರು. ಈ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ನಾವೇನು ವಿರೋಧಿಲ್ಲ, ನಾನು ವೈಯಕ್ತಿಕವಾಗಿ ನಾನು ವಿರೋಧಿಲ್ಲ. ಆದರೆ ಇದ್ರ ಮೇಲೆ ದೊಡ್ಡ ಡೆವಲಪ್ಮೆಂಟ್ ಅಂತ ತೋರಿಸೋದಿದೆ. ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಆದ ತಕ್ಷಣ ದೇಶದಲ್ಲಿ ಭಾಳ ದೊಡ್ಡ ಬದಲಾವಣೆ ಬಂದುಬಿಡ್ತದೆ, ಕರಪ್ಷನ್ ನಿಂತು ಬಿಡ್ತದೆ, ಬಡವರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಇದೇ ಒಂದು ಪ್ರತಿಬಿಂಬಿಸ ಮಾಡ್ತಕ್ಕಂಥದ್ದು. ಐ ಜಸ್ಟ್ ಆಸ್ಕ್ ಯು, ವಾಟ್ ಹ್ಯಾಸ್ ಹ್ಯಾಪನ್ ಮೇಕ್ ಇನ್ ಇಂಡಿಯಾ? ಕೇಳಿ ನೋಡಿ ಅವ್ರಿಗೆ. ಮೇಕ್ ಇನ್ ಇಂಡಿಯಾ ಒಂದು ಟೈಟ್ಲ್ ಕೊಟ್ಟರು, ಏನಾಯ್ತು ಮೇಕ್ ಇನ್ ಇಂಡಿಯಾದಲ್ಲಿ? ಮೇಕ್ ಇನ್ ಇಂಡಿಯಾದಲ್ಲಿ ಎಷ್ಟು ಜನಕ್ಕೆ ಇವತ್ತು ಅನುಕೂಲ ಆಗಿದೆ ಅಂತ ಒಂದು ಮಾತು ಕೇಳಿ. ಬರೀ ವಾಟ್ಸಪ್ನಲ್ಲಿ ಟ್ವಿಟರ್ನಲ್ಲೇ ನೋಡ್ತೀವಿ ನಾವು ಮೇಕ್ ಇನ್ ಇಂಡಿಯಾ. ಇದೇ ಥರ ಸ್ಲೋಗನ್ಗಳು ಕೊಡ್ತಾರೆ. ಐ ಡೆಫಿನೆಟ್ಲಿ ವೆಲ್ಕಮ್ ಇಟ್. ಐ ಡೋಂಟ್ ನೋ ಹೌ ಇಟ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದರೆ ಇದು ಆಲ್ರೆಡಿ ಮೊದಲೇ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತಾಡಲ್ಲ ಅವರು. ಇದು ಏನೋ ಹೊಸದಾಗಿ ಭಾಳ ವಿಭಿನ್ನವಾಗಿ ಮಾಡಿರ್ತಕ್ಕಂಥದ್ದು. ಈ ಥರ ಪಬ್ಲಿಸಿಟಿ ಚಾಲೂ ಮಾಡ್ತಾರೆ. ಲೆಟ್ ಅಸ್ ಸಿ ಹೌ ಇಟ್ ಇಸ್ ಗೋಯಿಂಗ್ ಟು ಬಿ. ಬೇರೆ ಅವ್ರದ್ದು ಕಾಪಿ ಮಾಡಿದ್ದಾರೆ ಅಂತ ಕಾಪಿ ಮಾಡೋರು ಅಂತ ಹೇಳಿಲ್ಲ, ಈ ಒಂದು ಪ್ರಯತ್ನ ಆಗಿದೆ ಅಂತ ಹೇಳಿ. ಸರ್ಕಾರಗಳೆಲ್ಲ ಕಾಪಿನೇ ಮಾಡಬೇಕಾಗತ್ತೆ. ವಿ ಆರ್ ಆಲ್ ಇನ್ ಡೆಮೋಕ್ರೆಟಿಕ್ ಸಿಸ್ಟಮ್. ಡೆಮೋಕ್ರಸಿನಲ್ಲಿ ಯಾರೇ ಒಬ್ಬರು ದೇವರನ್ನು ನಡೆಸೋಕ್ಕಾಗಲ್ಲ. ನಾವು 3 ಟೈರ್ ಸಿಸ್ಟಮಲ್ಲಿ ಇದ್ದೀವಿ. ನಾವು ಯೂನಿಯನ್ ಆಫ್ ಸ್ಟೇಟ್ಸ್ ಇದ್ದೀವಿ. ಸ್ಟೇಟ್ಗಳೇ ಬೇರೆ ರೀತಿ ನಡೀತವೆ, ಸೆಂಟ್ರಲ್ ಬೇರೆ ರೀತಿ ನಡೀತವೆ. ಯಾರೋ ಒಬ್ಬರು ಮೇಲೆ ಇದ್ದಾರೆ, ಅಲ್ಲಿದ್ದಾನೆ ಇಡೀ ದೇಶ ನಡೀತಕ್ಕಂಥದ್ದಲ್ಲ. ಎಲ್ಲರೂ ಸೇರಿದ್ರೆ ಒಕ್ಕೂಟ ವ್ಯವಸ್ಥೆ ಅಂತಂದ್ರೇನು? ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವೆಲ್ಲ ಸೇರಿದ್ರೆ ದೇಶ ನಡೀತಕ್ಕಂಥದ್ದು. ಅದು 11 ವರ್ಷದಿಂದ ಇದನ್ನೇ ನಡೆಸಲಿ. ಅದಕ್ಕೆ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಚರ್ಚೆ ಮಾಡೋಕೆ ರೆಡಿ ಇದೀವಲ್ಲ. ವಿ ಆರ್ ರೆಡಿ ಟು ಎನಿ ಡಿಬೇಟ್ ಇದ್ದರೆ ಸರ್ಕಾರ ವಿ ಆರ್ ರೆಡಿ ಟು. ನಾವು ಅದನ್ನ ಯಾವುದೇ ಡಿಬೇಟ್ ಇದ್ದರೆ ಸ್ವಾಗತ ಮಾಡ್ತೀವಿ, ಚರ್ಚೆ ಇದ್ರೆ ಕೂಡ ಸ್ವಾಗತ ಮಾಡ್ತೀವಿ. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲಲ್ಲ. ಈಗ ನೀವು ಕೇಳಬೇಕಲ್ಲ, ಯಾಕೆ ವಫ್ ಇಂಪಾರ್ಟೆಂಟ್ ಆಗಿ ತೋಳ್ತಿದ್ರಿ? ನಿಮಗೂ ಆದಷ್ಟು ಮಾಹಿತಿ ನಿಮಗಿದೆ. ಏನಂತದ್ದು ಏನು ಅಘಾತ ಏನಾಗಿದೆ, ಇದೆಯಾ? ಒಂದು ಡಾಕ್ಯುಮೆಂಟ್ ಇದೆಯಾ? ಇಷ್ಟುವರೆಗೆ ತಾವು ಕೊಟ್ಟಿದ್ದೀರಿ. ನಮ್ಮ ವಫ್ನಲ್ಲಿ ವಿಚಾರದಲ್ಲಿ ಭಾಳ ಜನ ಮಾತಾಡಿದ್ದಾರೆ. ಒಬ್ಬರೇನೋ ನೇರವಾಗಿ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿವರೆಗೆ? ವಫ್ಲಿಂದ ಹಿಂಗೆ ಅನಾನುಕೂಲ ಆಗಿದೆ ಅಂತ ಇಡೀ ಕರ್ನಾಟಕದ ಯಾವುದಾದ್ರು ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದಾರಾ? ನಿಮಗೆ ಪತ್ರಿಕಾ ಮಾಧ್ಯಮ ಕೊಡ್ಬೋದಲ್ಲ? ಇವತ್ತುವರೆಗೆ ಯಾಕೆ ಒಂದು ಡಾಕ್ಯುಮೆಂಟ್ ಕೊಟ್ಟಿಲ್ಲ? ಇವ್ರ ಕಾಲದಲ್ಲಿ 4567 ಇದೇ ಥರ ಮುಟೇಷನ್ ಚೇಂಜ್ ಆಗಿದ್ದಾವೆ ಇವ್ರ ಕಾಲದಲ್ಲಿ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಇವ್ರ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು ಬೇರೆ, ನಮ್ಮ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು ಬೇರೆ ಆಗುತ್ತಾ? ಎಲ್ಲೇ ಈಗ ಬೆಳಗಾವಿ ಆದೇಶ ಆಲ್ಮೋಸ್ಟ್ ಒಂದು ವಾರ ಮುಗಿದೋಯ್ತು ಸರ್. ಬೆಳಗಾವಿ ಆಗಲಿ ಉತ್ತರ ಕನ್ನಡ ಬಗ್ಗೆ ಚರ್ಚೆನೇ ಆಗ್ತಾ ಇಲ್ಲ. ಅಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಲ್ರಿ ಚರ್ಚೆ ಮಾಡೋಕ್ಕೆ. ಈ ಥರ ಅಸೆಂಬ್ಲಿ ನಾನು ನಿನ್ನೆ ಹೇಳ್ತಾ ಇದ್ನಲ್ಲ, UT ಖಾದರ್ ಸ್ಪೀಕರ್ ಆದ ನಂತರ ನಂಬರ್ ಆಫ್ ಅವರ್ಸ್ ಅವ್ರು ಎಷ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ ಹೌಸಲ್ಲಿ ನೋಡಿ. UT ಖಾದರ್ ನಮ್ಮ ಸ್ಪೀಕರು ಇಲ್ಲಿವರೆಗೆ ನಮ್ಮ ರಾಜ್ಯದ ಸ್ಪೀಕರ್ ಆಗಿದ ನಂತರ ಇವ್ರು ನಂಬರ್ ಆಫ್ ಅವರ್ಸ್ ಡಿಬೇಟಿಗೆ ಜಾಸ್ತಿ ಅವರ್ಸ್ ಕೊಟ್ಟಿರ್ತಕ್ಕಂಥದ್ದು ಇವರೇ. ಆಮೇಲೆ ನಮ್ಮ ಸರ್ಕಾರನೇ ಅಸೆಂಬ್ಲಿಗಳು ಜಾಸ್ತಿ ಕರೆದಿರ್ತಕ್ಕಂಥದ್ದು. ಡಿಬೇಟಿಗೆ ಕರೆಯೋದು ಬಿಟ್ಟರೆ ಇದನ್ನೆಲ್ಲ ಪೊಲಿಟಿಸೈಸ್ ಮಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ?